ಮಂಡ್ಯದಲ್ಲಿ ಕಾವೇರಿಯ ಕಿಚ್ಚು ತಣ್ಣಗಾಗ್ತಾ ಇಲ್ಲ. ಗೋ ಬ್ಯಾಕ್ ವಿಜಯ್ ಪ್ಲಕಾರ್ಡ್ ಹಿಡಿದಂತಹ ರೈತರು ತಮಿಳುನಾಡು ಸಿಎಂ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಒಂದು ವೇಳೆ ಇಲ್ಲಿಗೆ ಬಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯ ಜೊತೆಗೆ ಮೇಕೆದಾಟುಗೆ ಯಾರ ಹುಕುಂ ಕೂಡ ಬೇಡ ಎಂದಿದ್ದಾರೆ. ಈ ಮಧ್ಯೆ ಹೋರಾಟ ಬೇಡ ಅಂತ ಹೇಳಿ ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬಾರೋ ಬಾರೋ ಮಳೆರಾಯ ಅಂತ ಕರೆದಿದ್ದಕ್ಕೋ ಅಥವಾ ಕಾವೇರಿ ವಿಚಾರದಲ್ಲಿ ರೈತರ ಸಂಕಷ್ಟಕ್ಕೋ ಕೊನೆಗೂ ವರುಣ ಕಣ್ತೆರೆದಿದ್ದಾನೆ. ಕರಾವಳಿ, ಮಲೆನಾಡು ಸೇರಿದಂತೆ ಹಲವೆಡೆ ಅಬ್ಬರಿಸಿದ್ದು ಕಾವೇರಿ ಧುಮ್ಮುಕ್ಕುವ ಜೊತೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿವೆ. ಮಳೆಗೆ ಕರ್ನಾಟಕ ಮಾತ್ರವಲ್ಲದೆ ದೇಶದ ಹಲವು ರಾಜ್ಯಗಳು ತತ್ತರಿಸಿವೆ. ಅಸ್ಸಾಂ, ಗುಜರಾತ್, ಒಡಿಶಾ, ಆಂಧ್ರ, ತೆಲಂಗಾಣಗಳು ತೊಯ್ದು ತೊಪ್ಪಿಯಾಗಿವೆ. ಕೇರಳದಲ್ಲಿ ಭೂಕುಸಿದು 3 ಸಾವನ್ನಪ್ಪಿದ್ದು ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕರ್ನಾಟಕದಲ್ಲಿ ನಿಂತು ಪ್ರಧಾನಿ ಮೋದಿ ದೇಶದ ಜನತೆಗೆ ಹೊಸ ಸಂದೇಶ ಕೊಟ್ಟಿದ್ದಾರೆ. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ ಮಾಡಿದ ನಮೋ ಯುವ ಅಸ್ತ್ರ ಪ್ರಯೋಗಿಸಿದ್ದಾರೆ. ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಕೊಂಡಾಡಿದ್ದಾರೆ. ಯುರೋಪ್ನ ಕ್ಯಾನ್ಸರ್ನಂತೆ ಕಾಡ್ತಾ ಇರೋದು ಅಕ್ರಮ ವಲಸೆ. ಸದ್ಯ ಸ್ಪೇನ್ಗೂ ಅಕ್ರಮ ವಲಸಿಗರೇ ಸಂಕಷ್ಟವಾಗಿದ್ದು ಏಕಾಏಕಿ ಮೊರಾಕೋದಿಂದ 60,000 ಜನ ಒಳಗಡೆ ನುಗ್ಗಿದ್ದಾರೆ. ಸರ್ಕಾರ ಸೇನೆ ನಿಯೋಜಿಸುವ ಮೂಲಕ 50,000 ಮಂದಿಗೆ ಬಂದ ದಾರಿ ಹಿಡಿಯುವಂತೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.